ರಾಜ್ಯದ ಸರ್ಕಾರ ನಾವು ಮುಸಲ್ಮಾನರಿಗೆ ಗುಲಾಮರಾಗ್ಬಿಟ್ಟಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದು ಒಳ್ಳೇದು. ಒಂದ್ ಕಡೆ ಸ್ವಾತಿಯ ಕಗ್ಗೊಲೆ ಆಯಿತು, ಈ ರೀತಿ ಕೊಲೆ ಆದ 16 ದಿನ ಆದ್ರೂ ಕೂಡ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಾಪ ಗೃಹ ಮಂತ್ರಿಗಳು ಪುರುಸೊತ್ತಿಲ್ಲ. ನಾನು ನಿನ್ನೆ ಇವತ್ತು ಬೆಳಿಗ್ಗೆ ಮಾಸೂರಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ವಿ ನಾವೆಲ್ಲರೂ ಕೂಡ. ಅಂಗನವಾಡಿನಲ್ಲಿ ಅಡಿಗೆ ಕೆಲಸ ಮಾಡ್ತಿರಂತ ಹೆಣ್ಮಗಳು, ಗಂಡ ಇಲ್ಲ, 3,500 ರೂಪಾಯಿ ಸಂಬಳ, ಇನ್ನೂ 2 ಹೆಣ್ಮಕ್ಳು ಉಳಿದಿದ್ದಾರೆ. ಓದ್ಕೊಂಡೇರು 2 ಹೆಣ್ಮಕ್ಳು, ಬಡತನ ಇದೆ. ಧೈರ್ಯ ತುಂಬಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಪುರ್ಸೊತ್ತಿಲ್ಲ. ಬಹಳ ಬೇಸರ ಆಯ್ತು, ತುಂಬಾ ನೋವಾಯ್ತು. ಎಷ್ಟರ ಮಟ್ಟಿಗೆ ಅವ್ರು ನೋವಲ್ಲಿದ್ದಾರೆ ಅಂತಂದ್ರೆ ಆಕ್ರೋಶನೂ ಆಗಿದೆ ಅವ್ರ ತಾಯಿಗೆ. ಸಾಂತ್ವನ ಹೇಳಿ ಸ್ವಲ್ಪ ಪರಿಹಾರ, ಒಂದು ಹಣವನ್ನು ಕೊಡಕ್ಕೆ ಹೋದ್ರೆ, ನನಗೊಂದು ರೂಪಾಯಿ ದುಡ್ಡು ಬೇಡ ಸರ್, ಯಾರು ನನ್ನ ಮಗಳ ಮೇಲೆ ಈ ರೀತಿ ಕಗ್ಗೊಲೆ ಮಾಡಿಕೊಂಡು ನದಿನಲ್ಲಿ ಬಿಸಾಕ್ ಹೋಗಿದಾರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು, ಆಗ ನನಗೆ ಸಮಾಧಾನ, ದಯವಿಟ್ಟು ಅದನ್ನು ಮಾಡಿಸಿ. ಎಷ್ಟು ನೋವು ಇರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ 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 ಹೇಳ್ತಾರೆ, ನಾನು ಹಿಂದುಳಿದ ವರ್ಗದ ಪರವಾಗಿದ್ದೀನಿ ಅಂತ. ಬಡ ನೇಕಾರರ ಹಿಂದುಳಿದ ಸಮಾಜದ ಹೆಣ್ಮಗಳು ಮುಖ್ಯಮಂತ್ರಿಗಳಿಗೆ ಪಾಪ ಸಾಂತ್ವನ ಕೂಡ ಹೇಳಕ್ ಪುರ್ಸೊತ್ತಿಲ್ಲ. ಅದೇ ಒಬ್ಬ ಮುಸಲ್ಮಾನ್ ವ್ಯವಸ್ಥೆ ಆಗಿದ್ರೆ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಯಾವ್ದಾದ್ರೂ ಕೂಡ ಹಿಂದೂ ಯುವಕ ಮುಟ್ಟಂತ ಧೈರ್ಯನೂ ಮಾಡಲ್ಲ. ಮುಟ್ಟಿದ್ದಿದ್ರೆ ಕರ್ನಾಟಕ ರಾಜ್ಯವೇ ಬೆಂಕಿ ಹತ್ಕೊಂಡು ಉರಿದೋಗೋದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಇಡೀ ಕ್ಯಾಬಿನೆಟ್ ಅವ್ರ ಮನೆಗೆ ದೌಡಾಯಿಸ್ತಿತ್ತು, ನಿಮ್ಗೆ ಏನ್ ಬೇಕೆಲ್ಲ ಕೊಡ್ತೀವಿ ಅಂತ. ಹಿಂದುಳಿದವರೆಗೂ ಪರ ಅಂತ ಅನ್ಕೊಂಡ ವ್ಯಕ್ತಿ ಹಿಂದೂ ಅನ್ನಂತ ಒಂದೇ ಕಾರಣಕ್ಕೆ ಸ್ವಾತಿ ಮನೆಗೆ ಹೋಗಿ ಸಾಂತ್ವನ ಕೂಡ ಹೇಳಕ್ಕೆ ಪುರ್ಸೊತ್ತಿಲ್ಲಲ್ಲ. ಇದೊಂದು ಸರ್ಕಾರ ಅಂತ ಕರಿಬೇಕಾ? ನಾನು ಅಲ್ಲಿಂದನೇ SP ಗೆ, DC ಅವರಿಗೆ, ತಹಶೀಲ್ದಾರ್ಗೆಲ್ಲ ಮಾತಾಡಿದೆ. ಸ್ವಾತಿ ತೀರ 16 ದಿನ ಆಯ್ತು. ತಹಶೀಲ್ದಾರ್ ಇನ್ನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸಿಲ್ಲ. DC ಅವ್ರ ಹತ್ರ ಮಾತಾಡಿದೆ ನಾನು, ತರಿಸ್ಕೊತೀನಿ ಸರ್, ತರಿಸ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀನಿ ಸರ್. ನಾನು ಅದಕ್ಕೋಸ್ಕರ ಹೇಳಿದೆ, ಹಿಂದೂ ಆಗಿ ಹುಟ್ಟಿದ್ದೇ ತಪ್ಪ ಈ ರಾಜ್ಯದಲ್ಲಿ. ಹಿಂದೂ ಹೆಣ್ಮಕ್ಳ ಮೇಲೆ ಇಷ್ಟರ ಮಟ್ಟಿಗೆ ರಾಕ್ಷಸಿ ಕೃತ್ಯ ನಡೆದಂತ ವ್ಯಕ್ತಿನ ನಿಜಕ್ಕೂ ಗುಂಡಿಟ್ಕೊಳ್ಬೇಕು ಅಂತ ಒಂದು ಕಾನೂನು ತರಬೇಕಾಗಿದೆ ಈಗ.